ಬೆಂಗಳೂರಿನ ಸಿದ್ದಾಪುರದಲ್ಲಿ 7,11,00,000 ದರೋಡೆ ಪ್ರಕರಣ. ಆಂಧ್ರದ ಚಿತ್ತೂರು ಮೂಲಕ ದರೋಡೆಕೋರರು ಪರಾರಿಯಾಗಿದ್ದಾರೆ. ಚಿತ್ತೂರು ಜಿಲ್ಲೆ ಕುಪ್ಪಂನಲ್ಲಿ ಎಟಿಎಂ ಹಣದ ಬಾಕ್ಸ್ ಪತ್ತೆಯಾಗಿದೆ. ಸಿಎಂಎಸ್ ವಾಹನದಲ್ಲಿ ಹಣ ತುಂಬಲು ಬಳಸುವ ಬಾಕ್ಸ್ಗಳು ಕುಪ್ಪಂ ತಾಲೂಕಿನ ಕುರ್ಮಾನಿಪಲ್ಲಿ ಬಳಿ ಬಾಕ್ಸ್ ಪತ್ತೆಯಾಗಿದೆ. ನಿರ್ಜನ ಪ್ರದೇಶದಲ್ಲಿ ಬಾಕ್ಸ್ ಅನ್ನು ಎಸೆದು ಆರೋಪಿಗಳು ಪರಾರಿಯಾಗಿದ್ದಾರೆ. ಬಾಕ್ಸ್ ಅನ್ನು ವಶಕ್ಕೆ ಪಡೆದು ಅನುಮಾನಾಸ್ಪದ ವ್ಯಕ್ತಿಗಳ ವಿಚಾರಣೆಯನ್ನ ಕೂಡ ಮಾಡಲಾಗ್ತಾ ಇದೆ. ಗಮನಿಸ್ತಾ ಇದ್ದೀರಿ, ಆ ಬಾಕ್ಸ್ಗಳು ಪತ್ತೆಯಾದಂತಹ ಸ್ಥಳದ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. 7,11,00,000 ರೂಪಾಯಿಯನ್ನ ದರೋಡೆ ಮಾಡಿದ್ರು. ಅದರಲ್ಲಿ 1 ಕೋಟಿಗೂ ಅಧಿಕ ಹಣವನ್ನ ತಗೊಂಡು ದರೋಡೆಕೋರರು ಎಸ್ಕೇಪ್ ಆಗಿದ್ದಾರೆ. ಆಂಧ್ರದ ಚಿತ್ತೂರು ಮೂಲಕ ದರೋಡೆಕೋರರು ಪರಾರಿಯಾಗಿದ್ದಾರೆ. 5 ಕೋಟಿಯನ್ನ ರಿಕವರಿ ಮಾಡಲಾಗಿದೆ. ಇದರ ಹಿಂದೆ ಮಾಸ್ಟರ್ ಪ್ಲಾನ್ ಯಾರು ಮಾಡಿದ್ರು ಅನ್ನೋದು ಕೂಡ ಗೊತ್ತಾಗಿದೆ. ಪೊಲೀಸ್ ಪೇದೆಯೇ ಇದರಲ್ಲಿ ಶಾಮೀಲಾಗಿದ್ದ ಅನ್ನೋದು ಕೂಡ ಬಯಲಾಗಿದೆ. ಹಾಗೇನೇ ಇದರ ಕಿಂಗ್ ಪಿನ್ಗಳು ಯಾರು, ಪ್ರಮುಖವಾಗಿ ಯಾರು ಈ ಒಂದು ಕೃತ್ಯವನ್ನು ಎಸಗೋದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿದ್ರು ಅನ್ನೋದು ಕೂಡ ಗೊತ್ತಾಗಿದೆ. ಅವರಿಗಾಗಿ ಬಲೆ ಬೀಸಲಾಗ್ತಾ ಇದೆ. ಒಂದಷ್ಟು ಮಂದಿಯನ್ನ ವಶಕ್ಕೆ ಪಡೆದು ಈಗಾಗಲೇ ವಿಚಾರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಚಿತ್ತೂರು ಜಿಲ್ಲೆ ಕುಪ್ಪಂನಲ್ಲಿ ಎಟಿಎಂ ಹಣದ ಬಾಕ್ಸ್ ಪತ್ತೆಯಾಗಿದೆ. ಆದಾಯ ತೆರಿಗೆ ಅಧಿಕಾರಿಗಳು ಅಂತ ಹೇಳಿ ಆ ಒಂದು ಸೋಗಿನಲ್ಲಿ ಬಂದು ಹಣವನ್ನ ದರೋಡೆ ಮಾಡಿದ್ರು ಖದೀಮರು. ಗಮನಿಸ್ತಾ ಇದ್ದೀರಿ, ಬೆಂಗಳೂರಿನ ಸಿದ್ದಾಪುರದಲ್ಲಿ ಆದಂತಹ 7,11,00,000 ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಲಾಗಿದೆ. ದರೋಡೆಕೋರರ ಜಾಡನ್ನ ಹಿಡಿದು ಪೊಲೀಸರು ಮುಂದುವರೆದಿದ್ದಾರೆ, ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಬಾಕ್ಸ್ ಎಸೆದು ಆರೋಪಿಗಳು ಪರಾರಿಯಾಗಿರುವುದು ಪತ್ತೆಯಾಗಿದೆ. ಶ್ವಾನದಳದ ಜೊತೆಗೆ ಹೋಗಿ ಆ ಸ್ಥಳದ ಪರಿಶೀಲನೆಯನ್ನ ಕೂಡ ಮಾಡಲಾಗಿದೆ. ಮತ್ತೊಂದು ಕಡೆ ದರೋಡೆಗೆ ಬಳಸಿದಂತಹ ಕಾರ್ನ ದೃಶ್ಯಾವಳಿಗಳನ್ನು ಕೂಡ ನೋಡ್ತಿದ್ದೀರಿ. ಬೆಂಗಳೂರಿನ ಸಿದ್ದಾಪುರದಲ್ಲಿ 7,11,00,000 ದರೋಡೆ ಪ್ರಕರಣ. ಆಂಧ್ರದ ಚಿತ್ತೂರು ಮೂಲಕ ದರೋಡೆಕೋರರು ಪರಾರಿಯಾಗಿದ್ದಾರೆ. ಚಿತ್ತೂರು ಜಿಲ್ಲೆ ಕುಪ್ಪಂನಲ್ಲಿ ಎಟಿಎಂ ಹಣದ ಬಾಕ್ಸ್ ಪತ್ತೆಯಾಗಿದೆ. ಸಿಎಂಎಸ್ ವಾಹನದಲ್ಲಿ ಹಣ ತುಂಬಲು ಬಳಸುವ ಬಾಕ್ಸ್ಗಳು ಕುಪ್ಪಂ ತಾಲೂಕಿನ ಕುರ್ಮಾನಿಪಲ್ಲಿ ಬಳಿ ಬಾಕ್ಸ್ ಪತ್ತೆಯಾಗಿದೆ. ನಿರ್ಜನ ಪ್ರದೇಶದಲ್ಲಿ ಬಾಕ್ಸ್ ಅನ್ನು ಎಸೆದು ಆರೋಪಿಗಳು ಪರಾರಿಯಾಗಿದ್ದಾರೆ. ಬಾಕ್ಸ್ ಅನ್ನು ವಶಕ್ಕೆ ಪಡೆದು ಅನುಮಾನಾಸ್ಪದ ವ್ಯಕ್ತಿಗಳ ವಿಚಾರಣೆಯನ್ನ ಕೂಡ ಮಾಡಲಾಗ್ತಾ ಇದೆ. ಗಮನಿಸ್ತಾ ಇದ್ದೀರಿ, ಆ ಬಾಕ್ಸ್ಗಳು ಪತ್ತೆಯಾದಂತಹ ಸ್ಥಳದ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. 7,11,00,000 ರೂಪಾಯಿಯನ್ನ ದರೋಡೆ ಮಾಡಿದ್ರು. ಅದರಲ್ಲಿ 1 ಕೋಟಿಗೂ ಅಧಿಕ ಹಣವನ್ನ ತಗೊಂಡು ದರೋಡೆಕೋರರು ಎಸ್ಕೇಪ್ ಆಗಿದ್ದಾರೆ. ಆಂಧ್ರದ ಚಿತ್ತೂರು ಮೂಲಕ ದರೋಡೆಕೋರರು ಪರಾರಿಯಾಗಿದ್ದಾರೆ. 5 ಕೋಟಿಯನ್ನ ರಿಕವರಿ ಮಾಡಲಾಗಿದೆ. ಇದರ ಹಿಂದೆ ಮಾಸ್ಟರ್ ಪ್ಲಾನ್ ಯಾರು ಮಾಡಿದ್ರು ಅನ್ನೋದು ಕೂಡ ಗೊತ್ತಾಗಿದೆ. ಪೊಲೀಸ್ ಪೇದೆಯೇ ಇದರಲ್ಲಿ ಶಾಮೀಲಾಗಿದ್ದ ಅನ್ನೋದು ಕೂಡ ಬಯಲಾಗಿದೆ. ಹಾಗೇನೇ ಇದರ ಕಿಂಗ್ ಪಿನ್ಗಳು ಯಾರು, ಪ್ರಮುಖವಾಗಿ ಯಾರು ಈ ಒಂದು ಕೃತ್ಯವನ್ನು ಎಸಗೋದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿದ್ರು ಅನ್ನೋದು ಕೂಡ ಗೊತ್ತಾಗಿದೆ. ಅವರಿಗಾಗಿ ಬಲೆ ಬೀಸಲಾಗ್ತಾ ಇದೆ. ಒಂದಷ್ಟು ಮಂದಿಯನ್ನ ವಶಕ್ಕೆ ಪಡೆದು ಈಗಾಗಲೇ ವಿಚಾರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಚಿತ್ತೂರು ಜಿಲ್ಲೆ ಕುಪ್ಪಂನಲ್ಲಿ ಎಟಿಎಂ ಹಣದ ಬಾಕ್ಸ್ ಪತ್ತೆಯಾಗಿದೆ. ಆದಾಯ ತೆರಿಗೆ ಅಧಿಕಾರಿಗಳು ಅಂತ ಹೇಳಿ ಆ ಒಂದು ಸೋಗಿನಲ್ಲಿ ಬಂದು ಹಣವನ್ನ ದರೋಡೆ ಮಾಡಿದ್ರು ಖದೀಮರು. ಗಮನಿಸ್ತಾ ಇದ್ದೀರಿ, ಬೆಂಗಳೂರಿನ ಸಿದ್ದಾಪುರದಲ್ಲಿ ಆದಂತಹ 7,11,00,000 ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಲಾಗಿದೆ. ದರೋಡೆಕೋರರ ಜಾಡನ್ನ ಹಿಡಿದು ಪೊಲೀಸರು ಮುಂದುವರೆದಿದ್ದಾರೆ, ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಬಾಕ್ಸ್ ಎಸೆದು ಆರೋಪಿಗಳು ಪರಾರಿಯಾಗಿರುವುದು ಪತ್ತೆಯಾಗಿದೆ. ಶ್ವಾನದಳದ ಜೊತೆಗೆ ಹೋಗಿ ಆ ಸ್ಥಳದ ಪರಿಶೀಲನೆಯನ್ನ ಕೂಡ ಮಾಡಲಾಗಿದೆ. ಮತ್ತೊಂದು ಕಡೆ ದರೋಡೆಗೆ ಬಳಸಿದಂತಹ ಕಾರ್ನ ದೃಶ್ಯಾವಳಿಗಳನ್ನು ಕೂಡ ನೋಡ್ತಿದ್ದೀರಿ.